ನರೇಂದ್ರ ಮೋದಿ ಅವರನ್ನ ವಿರೋಧ ಮಾಡ್ತಾ ಇದ್ದವರಲ್ಲಿ ದೇವೇಗೌಡರು ಕೂಡ ಒಬ್ರು. ಜಾತ್ಯತೀತ ಜನತಾದಳದ ರಾಷ್ಟ್ರಾಧ್ಯಕ್ಷರಾಗಿರುವಂತ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡ್ತಾ ಇದ್ರು ಈ ಹಿಂದಿನ ಚುನಾವಣೆಗಳಲ್ಲಿ. ಈ ಹಿಂದೆ 2019 ಚುನಾವಣೆಯಲ್ಲಾಗಿರ್ಬೋದು, ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೇರ ವಾಗ್ದಾಳಿ ಮಾಡ್ತಾ ಇದ್ರು. ಆದ್ರೆ ಈಗ ದೇವೇಗೌಡರು ಬದಲಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಸಿದ್ದರಾಮಯ್ಯನವರು ಇದಕ್ಕೆ ಹಿಂಗಂತ ಕುಟುಕಿದ್ದಾರೆ ನೋಡಿ. ಮೋದಿ ಪ್ರಧಾನಿ ಆದ್ರೆ ದೇಶ ಬಿಡ್ತೇನೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಆದ್ರೆ ದೇವೇಗೌಡರು ನರೇಂದ್ರ ಮೋದಿಯನ್ನ ಈಗ ಹೊಗಳಿದ್ದು. HD ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಹೀಗಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವೇನಾದ್ರೂ ತೆರಿಗೆ ಕೇಳಿದ್ರೆ ದೇವೇಗೌಡರು ಮಾತನಾಡ್ತಾರೆ. ಈ ದೇವೇಗೌಡರು ಯಾಕೆ ಹಿಂಗಾದ್ರು ಅನ್ನೋದೇ ನನಗೆ ಅನುಮಾನ ಅಂತೇಳಿ ಸಿದ್ದರಾಮಯ್ಯನವರು ಅವರದ್ದೇ ದಾಟಿಯಲ್ಲಿ ದೇವೇಗೌಡರನ್ನ ಕುಟುಕಿದ್ದಾರೆ. ಬಿಜೆಪಿ ಇರೋರು ಮೈ ಮೇಲೆ ಬಿಡ್ತಾರೆ, ಜೆಡಿಎಸ್ ನಲ್ಲಿರೋರು ದೇವೇಗೌಡರು ನನಗೆ ಯಾಕಪ್ಪ ಹಿಂಗ ಹಾಕಿದ್ರು ಗೌಡ್ರು ಅಂತ ನನಗೆ ಒಂದೊಂದ್ಸಾರಿ ಅನುಮಾನ ಆಗ್ಬಿಟ್ಟದೆ. ಏನ್ ನರೇಂದ್ರ ಮೋದಿ ಹೊಗಳದ್ದು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ, ಹಳೇ ಸಂಬಂಧ. ಇದೇ ದೇವೇಗೌಡರು ಹೇಳಿದ್ರು, ನಾನು ಪ್ರಧಾನಿ ಆಗಿಬಿಟ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಿಟ್ರೆ ನಾನು ದೇಶ ಬಿಟ್ಕೊಡ್ತೀನಿ ಅಂತ, ಫಾರಿನಲ್ಲಿ ಇರ್ತೀನಿ ಅಂತ. ಫಾರಿನಲ್ಲಿ ಈಗ ಏನ್ ನರೇಂದ್ರ ಮೋದಿ ಹೋಗ್ಲದ್ದು ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥವ್ರು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜು, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ. ದೇವೇಗೌಡರು ಮೋದಿ ಅವರನ್ನ ತೆಗೊಳ್ಳಿಕ್ಕಾಗತ್ತಾ, ಹೊಗಳಿಕ್ಕಾಗದೆ ಮೈತ್ರಿ ಪಕ್ಷದ ನಾಯಕರಾಗಿ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು? ಯಾವ ದಾಟಿಯಲ್ಲಿ ಹೇಳಿದ್ರು ಬಸವರಾಜು? ರಂಜಿತ್, ಇದು ಪ್ರಮುಖವಾಗಿ ಸದ್ಯ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ ವಿರೋಧ ಪಕ್ಷವಾಗಿ ಬಿಜೆಪಿ ಜೆಡಿಎಸ್ ಅನ್ನ ಪರಿಗಣಿಸಲೇಬೇಕಾಗುತ್ತೆ. ಆ ದಾಟಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವನ್ನು ಮಾಡಿದ್ರು. ಯಾಕಂದ್ರೆ ಹಿಂದಿನ ಇತಿಹಾಸವನ್ನು ಒಂದಷ್ಟು ಮೆಲುಕು ಹಾಕುವಂತ ಕೆಲಸವನ್ನು ಮಾಡಿದ್ರು. ಈ ಹಿಂದೆ ದೇವೇಗೌಡರು ಮೋದಿ ಅವರ ಬಗ್ಗೆ ಏನೆಲ್ಲ ವ್ಯಾಖ್ಯಾನಗಳನ್ನು ಮಾಡಿದ್ರು, ಯಾವೆಲ್ಲ ಪದಗಳನ್ನು ಬಳಸಿದ್ರು, ಮತ್ತೆ ಮೋದಿ ಅವರು ಪ್ರಧಾನಿ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಹಂಗೆ ಒಂದು ವೇಳೆ ಏನಾದರೂ ಅವ್ರು ಪ್ರಧಾನಿ ಆದರೆ ದೇಶ ಬಿಡ್ತಾನೆ ಅನ್ನುವಂಥ ಮಾತನಾಡಿದ್ರು. ಆದರೆ ಈಗ ಅಂಥವ್ರ ಜೊತೆನೆ ಈಗ ಮೈತ್ರಿ ಮಾಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಜಾತ್ಯತೀತ ಪಕ್ಷ ಅಂತ ಹೇಳ್ತಾರೆ, ಕೋಮುವಾದಿ ಜಾತಿ ಪಕ್ಷದ ಜೊತೆಗೆ ಈಗ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು JDSನವರು ಸೆಕ್ಯುಲರ್ ಪಾರ್ಟಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಇಂತಹದನ್ನು ಇಷ್ಟು ದೇವೇಗೌಡರ ರಾಜಕೀಯ ಏನು ಅವರ ಭವಿಷ್ಯದಲ್ಲಿ ರಾಜಕೀಯ ವಿಚಾರವಾಗಿ ಇಷ್ಟೊಂದು ಕೋಮುವಾದಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದನ್ನು ನಾನು ನೋಡಿರಲಿಲ್ಲ. ನಾನು ಅವ್ರ ಜೊತೆಗೆ ಇದ್ದಂಥವನು. ಹಾಗಾಗಿ ಅವರು ಈ ಕೋಮುವಾದಿ ಪಕ್ಷಗಳನ್ನ ಮುಂಚೆಯಿಂದನೂ ವಿರೋಧ ಮಾಡ್ಕೊಂಡ್ಬಂದಿದ್ರು. ಸದ್ಯ ಅವರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಆ ಮೋದಿಯನ್ನು ಹಿಂದೆ ಯಾವೆಲ್ಲ ವ್ಯಾಖ್ಯಾನ ಮಾಡಿದ್ರು, ಈಗ ಅವ್ರಿಗೆ ಜೈ ಅಂತಾರೆ. ರಾಜ್ಯದ ಅನುದಾನ ಕೇಳಿದ್ರು ಕೂಡ ನನ್ನ ಮೇಲೆ ಟೀಕೆ ಮಾಡ್ತಾರೆ. ನಾವು 4 ಲಕ್ಷ ಕೋಟಿಯಷ್ಟು ಅನುದಾನ ಕೊಟ್ಟರು ಕೂಡ ನಮಗೆ ಬರ್ತಕ್ಕಂಥದ್ದು 40,000 ಕೋಟಿ. ಅದರ ಬಗ್ಗೆ ನಾನು ಮಾತಾಡಿದರೆ ಅದನ್ನು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದನ್ನು ಉಲ್ಟಾ ನಮಗೆ ಕಾಂಗ್ರೆಸ್ ಪಕ್ಷವನ್ನು ತೆಗಲುವಂಥ ಕೆಲಸವನ್ನು JDSನವರು ಮಾಡ್ತಾ ಇದ್ದಾರೆ, BJP ಅವ್ರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ದೇವೇಗೌಡರು ರಾಜಕೀಯ ಜೀವನದುದ್ದಕ್ಕೂ ವಿರೋಧಿಸಿದಂಥ ದೇವೇಗೌಡರು ಈಗ BJPಗೆ ಜೈ ಅಂತಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು, ಸಹಜವಾದಂಥ ಆಕ್ರೋಶವನ್ನು ಇವತ್ತಿನ ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಹೊರ ಹಾಕಿದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್.